ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ನೇದಾಗಿ ಒಂದು ಸ್ಮಾಲ್ ಆಗಿ ರಿವಿಷನ್ ಮಾಡ್ಬಿಡ್ತೀನಿ. ಫಸ್ಟ್ ಕ್ಲಾಸಲ್ಲಿ ನಾವು ಕಲ್ತಿದ್ದೇನು ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಏನು, ಪ್ರೋಗ್ರಾಮ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಎಷ್ಟು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ ಅಂತ ಕಲ್ತ್ಕೊಂಡಿದ್ದೀವಿ. ಇನ್ ಕೇಸ್ ನೀವು ವಿಡಿಯೋ ನೋಡಿಲ್ಲ ಅಂತಂದ್ರೆ ಬೆಟರ್ ಟು ಗೋ ವಿತ್ ವಿಡಿಯೋ 1. ಓಕೆ, ಮೊದಲನೇ ವಿಡಿಯೋ ನೋಡಿದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್. ಓಕೆ, ನೆಕ್ಸ್ಟ್ ಇವಾಗ ನಾವು ಟ್ರಾನ್ಸ್ಲೇಟರ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಟ್ರಾನ್ಸ್ಲೇಟರ್ಸ್ ಬಗ್ಗೆ ಕಲಿಯೋದಕ್ಕಿಂತ ಮುಂಚೆ ಒಂದು ರಿಯಲ್ ವರ್ಲ್ಡ್ ಸಿನಾರಿಯೋನ ಡಿಸ್ಕಸ್ ಮಾಡೋಣ. ಇಲ್ಲಿ ಒಂದಿಷ್ಟು ಫ್ರೆಂಡ್ಸ್ ತಗೊಳ್ಳಿ. ಕನ್ಸಿಡರ್ ಸಮ್ ಫ್ರೆಂಡ್ ಕಾಲ್ಡ್ ಒನ್ ಆಫ್ ದಿ ಫ್ರೆಂಡ್, ಅಂದ್ರೆ ಒಬ್ಬ ಫ್ರೆಂಡ್, ಅವನ ಹೆಸರು ಬಂದ್ಬಿಟ್ಟು ರಮೇಶ್. ಓಕೆ, ರಮೇಶ್. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಬಂದ್ಬಿಟ್ಟು ಈಸ್ ಫ್ರಮ್ ಇಂಗ್ಲೆಂಡ್. ಓಕೆ, ರಮೇಶ್ ಫ್ರಮ್ ಕರ್ನಾಟಕ. ಅಂಡ್ ಒನ್ ಮೋರ್ ಫ್ರೆಂಡ್ ಕಾಲ್ಡ್ ಜಾರ್ಜ್ ಅಂದ್ಕೊಳ್ಳಿ, ಅವನ ಹೆಸರು ಜಾರ್ಜ್. ಇಬ್ರು ಫ್ರೆಂಡ್ಸ್ ಇದಾರಲ್ಲ, ಇವರಿಬ್ರು ಕಮ್ಯುನಿಕೇಟ್ ಮಾಡಬೇಕು. ಇಬ್ರು ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ರಮೇಶಿಗೆ ಗೊತ್ತಿರೋದು ಅವನ ಮಾತೃಭಾಷೆಯಾದಂತ ಕನ್ನಡ. ಓಕೆ, ಜಾರ್ಜಿಗೆ ಗೊತ್ತಿರೋದು ಅವನ ಮಾತೃಭಾಷೆಯಾದಂತ ಇಂಗ್ಲಿಷ್. ಓಕೆ, ಸೊ ಇವಾಗ ಇವರಿಬ್ರು ಕಮ್ಯುನಿಕೇಟ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಏಕೆಂದ್ರೆ ಇವರಿಗೆ ರಮೇಶ್ಗೆ ಇಂಗ್ಲಿಷ್ ಗೊತ್ತಿಲ್ಲ, ಜಾರ್ಜ್ಗೆ ಕನ್ನಡ ಗೊತ್ತಿಲ್ಲ. ಸೊ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಟ್ರಾನ್ಸ್ಲೇಟರ್ಸ್ ಬೇಕು. ಅಂತ ಅಂದ್ರೆ ಅನುವಾದ ಮಾಡಬೇಕು. ಸೊ ಅನುವಾದ ಅಂತ ಅಂದ್ರೆ ಟ್ರಾನ್ಸ್ಲೇಟರ್ಸ್. ಇಲ್ಲಿ ಮಧ್ಯದಲ್ಲಿ ಯಾರಾದ್ರೂ ಒಬ್ರು ನಿಂತ್ಕೊಂಡು ಏನ್ ಮಾಡ್ಬೇಕು, ಟ್ರಾನ್ಸ್ಲೇಟ್ ಮಾಡ್ಬೇಕು. ಅಂದ್ರೆ ರಮೇಶ್ ಕನ್ನಡದಲ್ಲಿ ಹೇಳ್ತಾನಲ್ಲ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಜಾರ್ಜ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಜಾರ್ಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತಾನಲ್ಲ, ಯಾರಿಗೆ, ರಮೇಶ್ ಹೇಳ್ತಾನೆ. ಮಧ್ಯದಲ್ಲಿ ಜಾರ್ಜ್ ಯಾವ್ದ್ರಲ್ಲಿ ಹೇಳ್ತಾ ಇದ್ದಾನೆ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಇಲ್ಲಿ ಮಧ್ಯದಲ್ಲಿ ಟ್ರಾನ್ಸ್ಲೇಟರ್ ನಿಂತ್ಕೊಂಡು, ಓಕೆ, ಇಲ್ಲಿ ಟ್ರಾನ್ಸ್ಲೇಟರ್ ನಿಂತ್ಕೊಂಡು ಕನ್ನಡಕ್ಕೆ ಏನ್ ಮಾಡಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು, ಇಂಗ್ಲಿಷ್ ಇಂದ ಕನ್ನಡ. ಓಕೆ, ಸೊ ಇಲ್ಲೇನಾಗಿತ್ತು, ಇಂಗ್ಲಿಷ್ ಇಂದ ಕನ್ನಡ, ಇಲ್ಲಿ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗಿತ್ತು. ಓಕೆ, ಈ ರೀತಿ ಪ್ರೋಗ್ರಾಮಿಂಗ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ ನಾವು. ಓಕೆ, ಅದ್ರ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಗೋ ಫಾರ್ ಅವರ್ ಸ್ಲೈಡ್ಸ್. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಂಪ್ಯೂಟರ್ ಓನ್ಲಿ ಅಂಡರ್ಸ್ಟ್ಯಾಂಡ್ಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯೂಟರ್ಗೆ ಅರ್ಥ ಆಗೋದೇನು, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಷ್ಟೇ. ಓಕೆ, ಸೆಕೆಂಡ್ ಪಾಯಿಂಟ್ ಅಲ್ಲಿ ಪ್ರೋಗ್ರಾಮ್ಸ್ ರಿಟರ್ನ್ ಇನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜ್ needs to translate into machine level language using language translators ಅಂತೆ. ಅಂದ್ರೆ ಪ್ರೋಗ್ರಾಮಿಂಗ್ ಬರೀ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಇರೋದ್ರಿಂದ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜು ಮತ್ತೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋ ಪ್ರೋಗ್ರಾಮ್ಸ್ ನ ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ಇಲ್ಲಿಗೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. 3 types of language translators are available as below. 3 ತರ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಇದೆ. ಒಂದು ಬಂದ್ಬಿಟ್ಟು ಅಸೆಂಬ್ಲರ್ ಅಂತ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಕಂಪೈಲರ್, ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಪ್ರಿಟರ್ ಅಂತ. ಓಕೆ, ದೀಸ್ ಆರ್ ವಾಟ್ 3 types of language translators. ಓಕೆ, ಫಸ್ಟ್ ನಾವು ಅಸೆಂಬ್ಲರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. Assembler is a computer program which is used to translate program written in assembly language into machine level language ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅಸೆಂಬ್ಲರ್ ಅನ್ನೋದೇನದು ಬೇಸಿಕಲಿ ಅದೊಂದು ಕಂಪ್ಯೂಟರ್ ಪ್ರೋಗ್ರಾಮ್. ಅದು ಏನ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುವಂತ ಪ್ರೋಗ್ರಾಮ್ ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಏನ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡೋಣ. ದಿ ಟ್ರಾನ್ಸ್ಲೇಟೆಡ್ ಪ್ರೋಗ್ರಾಮ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಲೇಟ್ ಆಗಿರೋ ಪ್ರೋಗ್ರಾಮ್ ನ ಏನಂತ ಕರೀತಾ ಇದ್ದಾರೆ, ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಓಕೆ, ಮತ್ತೇನ್ ಮಾಡುತ್ತೆ ಅಸೆಂಬ್ಲರ್ ಚೆಕ್ಸ್ ಈಚ್ ಇನ್ಸ್ಟ್ರಕ್ಷನ್ ಫಾರ್ ಇಟ್ಸ್ ಕರೆಕ್ಟ್ನೆಸ್ ಅಂಡ್ ಜನರೇಟ್ಸ್ ಎರರ್ ಮೆಸೇಜಸ್ ಇಫ್ ದೇರ್ ಆರ್ ಮಿಸ್ಟೇಕ್ಸ್ ಇನ್ ಪ್ರೋಗ್ರಾಮ್. ಅಸೆಂಬ್ಲರ್ ಏನ್ ಮಾಡುತ್ತೆ, ಚೆಕ್ ಮಾಡುತ್ತೆ ಈಚ್ ಇನ್ಸ್ಟ್ರಕ್ಷನ್ಸ್, ಏನಾದರೂ ಅದರಲ್ಲಿ ಮಿಸ್ಟೇಕ್ಸ್ ಇದೆಯಾ, ತಪ್ಪುಗಳಿದೆಯಾ ಅಂತ. ತಪ್ಪುಗಳಿದ್ರೆ ಎರರ್ ಮೆಸೇಜಸ್ ನ ಜನರೇಟ್ ಮಾಡಿ ಆ ಮಿಸ್ಟೇಕ್ ನ ಸರಿ ಮಾಡೋ ತರ ಯೂಸರ್ಗೆ ಪ್ರಾಂಪ್ಟ್ ಮಾಡುತ್ತೆ. ಓಕೆ, ಅಂದ್ರೆ ಯೂಸರ್ ಹೇಳುತ್ತೆ, ನೋಡು ಮಿಸ್ಟೇಕ್ಸ್ ಇದೆ ಈ ಪ್ರೋಗ್ರಾಮ್ ಅಲ್ಲಿ, ಇದನ್ನ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡುವಂತ. ಓಕೆ, ಸೊ ಇದನ್ನ ಡಯಾಗ್ರಾಮೆಟಿಕಲಿ ಒಂದ್ಸರಿ ನೋಡೋಣ ನಾವು ಅಸೆಂಬ್ಲರ್ ಯಾವ ತರ ವರ್ಕ್ ಮಾಡುತ್ತೆ ಅಂತ.
ಸಿ ಅಸೆಂಬ್ಲರ್ ಏನ್ ಮಾಡುತ್ತೆ, ಇಟ್ ಈಸ್ ದಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ನಾನೊಂದು ಪ್ರೋಗ್ರಾಮ್ ಬರಿತಾ ಇದ್ದೀನಿ. ಓಕೆ, ಪ್ರೋಗ್ರಾಮ್ ಬರಿತಾ ಇದ್ದೀನಿ. ಇದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರಿತಾ ಇದ್ದೀನಿ ನಾನು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರಿತಾ ಇದ್ದೀನಿ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋ ಪ್ರೋಗ್ರಾಮು ಕಂಪ್ಯೂಟರ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕಪ್ಪ ಅಂದ್ರೆ ಕನ್ವರ್ಟ್ ಆಗ್ಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಈ ಕನ್ವರ್ಷನ್ ಯಾರು ಮಾಡ್ತಾ ಇದ್ದಾರೆ? ಇಲ್ಲಿ ಕನ್ವರ್ಷನ್ ಮಾಡ್ತಾ ಇರೋದು ಯಾರು? ಅಸೆಂಬ್ಲರ್. ಅಸೆಂಬ್ಲರು ಕನ್ವರ್ಟ್ ಮಾಡ್ತಾ ಇದೆ. ಇಲ್ಲಿಂದ ಅಸೆಂಬ್ಲಿ ಲೆವೆಲ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ತಗೊಂಡು ಅಸೆಂಬ್ಲರ್ ಏನ್ ಮಾಡ್ತಾ ಇದೆ, ಇಲ್ಲಿಂದ ಕಂಪ್ಯೂಟರ್ಗೆ ಏನ್ ಕೊಡ್ತಾ ಇದೆ? ಆಬ್ಜೆಕ್ಟ್ ಪ್ರೋಗ್ರಾಮ್. ಅಂದ್ರೆ ಆಬ್ಜೆಕ್ಟ್ ಪ್ರೋಗ್ರಾಮ್ ಅಥವಾ ಆಬ್ಜೆಕ್ಟ್ ಕೋಡ್ ಅಂತ ಕರೀತಾರೆ. ಓಕೆ, ಪ್ರೋಗ್ರಾಮ್ ಅಥವಾ ಆಬ್ಜೆಕ್ಟ್ ಕೋಡ್. ಈ ಆಬ್ಜೆಕ್ಟ್ ಕೋಡ್ ಅಂದ್ರೆ ಅದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಅಂದ್ರೆ 0 1 0 1 0 1 1 ಇದೇ ತರ ಏನಾದ್ರೂ ಒಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ. ದಟ್ ಈಸ್ ವಾಟ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಂಪೈಲರ್. ಓಕೆ, ಕಂಪೈಲರ್ ಅನ್ನೋದು ಸಹ ಒಂದು ಟ್ರಾನ್ಸ್ಲೇಟರ್ ಅಂತ ನೋಡಿದೀವಿ ನಾವು. ನೋಡೋಣ ಕಂಪೈಲರ್ ಏನ್ ಮಾಡುತ್ತೆ ಅಂತ. ಎ ಕಂಪೈಲರ್ ಇಸ್ ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಎ ಪ್ರೋಗ್ರಾಮ್ ರಿಟರ್ನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಎಕ್ಸಿಕ್ಯೂಟಬಲ್ ಮಷಿನ್ ಲ್ಯಾಂಗ್ವೇಜ್. ಓಕೆ, ಕಂಪೈಲರ್ ಏನ್ ಮಾಡುತ್ತೆ? ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋ ಪ್ರೋಗ್ರಾಮ್ ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಕಂಪೈಲರ್ ಮತ್ತೆ ಏನ್ ಮಾಡುತ್ತೆ? ಕಂಪೈಲರ್ ಹ್ಯಾವ್ ಎರರ್ ಫೈಂಡಿಂಗ್ ಕೇಪಬಿಲಿಟೀಸ್ ಅಂಡ್ ಪ್ರಾಂಪ್ಟ್ ದಿ ಪ್ರೋಗ್ರಾಮರ್ ವಿತ್ ಅಪ್ರೋಪ್ರಿಯೇಟ್ ಎರರ್ ಮೆಸೇಜ್. ಅಸೆಂಬ್ಲರ್ ತರಾನೇ ಕಂಪೈಲರ್ ಸಹ ಏನ್ ಮಾಡುತ್ತೆ ಅಂದ್ರೆ ಏನಾದ್ರೂ ಎರರ್ಸ್ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡಿ ಯೂಸರ್ ಹೇಳುತ್ತೆ, ಎರರ್ಸ್ ಇದೆ, ಬೆಟರ್ ಟು ಚೆಕ್ ಇಟ್ ಅಂತ. ಚೆಕ್ ಮಾಡಿ ಫಿಕ್ಸ್ ಮಾಡಿ ಎರರ್ಸ್ ನ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್. ಸಿ, ಒಂದ್ಸರಿ ನಾವು ಇರೋಂತ ಎರರ್ಸ್ ನ ಚೆಕ್ ಮಾಡಿದ್ಮೇಲೆ ಮತ್ತೆ ರೀಕಂಪೈಲ್ ಮಾಡಬೇಕು. ಫಸ್ಟ್ ಟೈಮ್ ಕಂಪೈಲ್ ಮಾಡಿದ್ವಿ, ಎಗೈನ್ ಕಂಪೈಲ್ ಮಾಡೋದಕ್ಕೆ ರೀಕಂಪೈಲ್ ಅಂತ ಹೇಳ್ತೀವಿ. ಓಕೆ, ಎಲ್ಲಾ ಎರರ್ಸ್ ಫಿಕ್ಸ್ ಆಗೋ ತನಕ ನಾವೇನ್ ಮಾಡಬೇಕು? ರೀಕಂಪೈಲ್ ಮಾಡಬೇಕು. ಅಂದ್ರೆ ಎರರ್ ಇದೆ ಅಂದ್ರೆ ಅದನ್ನ ಫಿಕ್ಸ್ ಮಾಡಬೇಕು, ರೀಕಂಪೈಲ್ ಮಾಡಬೇಕು. ಮತ್ತು ಎರರ್ ಇದೆ ಅಂದ್ರೆ ಫಿಕ್ಸ್ ಮಾಡಬೇಕು ಮತ್ತು ರೀಕಂಪೈಲ್ ಮಾಡಬೇಕು. ಓಕೆ, ಕಂಪೈಲರ್ ಟ್ರಾನ್ಸ್ಲೇಟ್ ಹೋಲ್ ಪ್ರೋಗ್ರಾಮ್ ಇನ್ ಎ ಸಿಂಗಲ್ ಶಾಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಂಪೈಲರು ಲೈನ್ ಬೈ ಲೈನ್ ಓದ್ತಾ ಹೋಗಲ್ಲ, ಪೂರ್ತಿ ಪ್ರೋಗ್ರಾಮ್ ನ ಒಂದೇ ಸರಿ ಏನ್ ಮಾಡುತ್ತೆ? ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಕಂಪೈಲರ್. ಓಕೆ, ಫೈನಲಿ ದಿ ಪ್ರೋಗ್ರಾಮ್ ಟ್ರಾನ್ಸ್ಲೇಟೆಡ್ ಟು ಎನ್ ಆಬ್ಜೆಕ್ಟ್ ಕೋಡ್. ಕೊನೆಯದಾಗಿ ಏನಾಗುತ್ತೆ? ಪೂರ್ತಿ ಪ್ರೋಗ್ರಾಮ್ ಟ್ರಾನ್ಸ್ಲೇಟ್ ಆದ್ಮೇಲೆ ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಕಂಪೈಲರ್. ಓಕೆ, ನೆಕ್ಸ್ಟ್ ನೋಡೋಣ ಇಂಟರ್ಪ್ರಿಟರ್. ಓಕೆ, ದಿ ಬೇಸಿಕ್ ಪರ್ಪಸ್ ಆಫ್ ಇಂಟರ್ಪ್ರಿಟರ್ ಈಸ್ ಸೇಮ್ ಆಸ್ ದಟ್ ಆಫ್ ಕಂಪೈಲರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಂಟರ್ಪ್ರಿಟರ್ ಮತ್ತೆ ಕಂಪೈಲರ್ ಮಾಡುವಂತ ಕೆಲಸ ಇದೆಯಲ್ಲ, ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಮಾಡುವಂತ ವಿಧಾನದಲ್ಲಿ ಬೇರೆ ಇದೆ. ಓಕೆ, ಅದನ್ನ ನೋಡೋಣ ಈ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಈಚ್ ಇನ್ಸ್ಟ್ರಕ್ಷನ್ಸ್, execute it, and then next instruction is translated, and this goes on until end of the program. ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಒಂದೊಂದೇ ಇನ್ಸ್ಟ್ರಕ್ಷನ್ ನ ತಗೊಳುತ್ತೆ. ಓಕೆ, ಒಂದೊಂದೇ ಇನ್ಸ್ಟ್ರಕ್ಷನ್ ತಗೊಂಡು ಅದನ್ನ ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ನಮ್ಮ ಕಂಪೈಲರ್ ಏನ್ ಮಾಡಿತ್ತು? ಎಲ್ಲಾ ಪ್ರೋಗ್ರಾಮ್ ಒಂದು ಪೂರ್ತಿ ಪ್ರೋಗ್ರಾಮ್ ನ ಒಂದೇ ಶಾರ್ಟ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿತ್ತು. ಬಟ್ ಇಂಟರ್ಪ್ರಿಟರ್ ಒಂದೊಂದೇ ಇನ್ಸ್ಟ್ರಕ್ಷನ್ ನ ತಗೊಂಡು ಟ್ರಾನ್ಸ್ಲೇಟ್ ಮಾಡುತ್ತೆ. ಎಲ್ಲಿ ತನಕ? ಪ್ರೋಗ್ರಾಮ್ ಮುಗಿಯೋ ತನಕ ಅಥವಾ ಕೊನೆ ಆಗೋ ತನಕ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಿ, ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ಲೈನ್ ಬೈ ಲೈನ್. ಓಕೆ, ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ. Object code is not stored and reused. Every time the program is executed, the interpreter translate each instructions freshly ಅಂತ. ಅಂದ್ರೆ ನಾವು ಪ್ರತಿ ಸರಿ ಇಂಟರ್ಪ್ರಿಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಹೊಸದಾಗಿ ಟ್ರಾನ್ಸ್ಲೇಷನ್ ಆಗುತ್ತೆ. ಓಕೆ, ಹಳೆ ವರ್ಷನ್ ಅಂದ್ರೆ ಮುಂಚೆ ಇರುವಂತಹ ಆಬ್ಜೆಕ್ಟ್ ಕೋಡ್ ನ ಇಟ್ಕೊಳ್ಳಲ್ಲ, ಪ್ರತಿ ಸರಿ ಅದನ್ನ ಏನ್ ಮಾಡುತ್ತೆ? ಟ್ರಾನ್ಸ್ಲೇಟ್ ಮಾಡುತ್ತೆ ಹೊಸದಾಗಿ ಅಂತ. ಓಕೆ, ದಿಸ್ ಇಸ್ ವಾಟ್ ರಿಗಾರ್ಡಿಂಗ್ ಇಂಟರ್ಪ್ರಿಟರ್. ಓಕೆ, ನೋಟ್ ಅಂತ ಹೇಳ್ತಾ ಇದ್ದಾರೆ. ನೋಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕಂಪೈಲರ್ ಈಸ್ ಫಾಸ್ಟರ್ ದೆನ್ ಇಂಟರ್ಪ್ರಿಟರ್. ಆಬ್ವಿಯಸ್ಲಿ ಆಗಿರ್ಲೇಬೇಕು, ಯಾಕೆಂದ್ರೆ ಕಂಪೈಲರ್ ಒಂದೇ ಸರಿ ಅಷ್ಟು ಪ್ರೋಗ್ರಾಮ್ ನೇ ಟ್ರಾನ್ಸ್ಲೇಟ್ ಮಾಡುತ್ತೆ. ಬಟ್ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ ಅಂತಂದ್ರೆ ಲೈನ್ ಬೈ ಲೈನ್ ಮಾಡೋದ್ರಿಂದ ಸ್ವಲ್ಪ ಸ್ಲೋ ಆಗೇ ಇರುತ್ತೆ. ಓಕೆ, ದಿಸ್ ಇಸ್ ವಾಟ್ ಇಂಟರ್ಪ್ರಿಟರ್. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡೋಣ.
ವೈ ವಿ ನೀಡ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಏನಕ್ಕೆ ಬೇಕಪ್ಪ ಅಂದರೆ ಕಂಪ್ಯೂಟರ್ ಅಥವಾ ಮಷಿನ್ಗೆ ಅರ್ಥ ಆಗೋದೇನು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ಸ್ ಬರೆದಾಗ ನಮಗೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಮುಖಾಂತರ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ನಾವು ಬರೆದಿರೋ ಪ್ರೋಗ್ರಾಮ್ಸ್ನ ಕನ್ವರ್ಟ್ ಮಾಡಬೇಕು ಅಂದರೆ ನಮಗೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಬೇಕಾಗುತ್ತೆ. ಮೆನ್ಷನ್ ದಿ ಡಿಫರೆನ್ಸ್ ಬಿಟ್ವೀನ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಂಪೈಲರು ಪೂರ್ತಿ ಪ್ರೋಗ್ರಾಮ್ನ ಒಂದೇ ಶಾರ್ಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಇಂಟರ್ಪ್ರಿಟರು ಲೈನ್ ಬೈ ಲೈನ್ ಏನ್ ಮಾಡುತ್ತೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆ, ದಿಸ್ ಇಸ್ ದಿ ಡಿಫರೆನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ವಿಚ್ ಒನ್ ಇಸ್ ಫಾಸ್ಟರ್ ಅಮಂಗ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. ಯಾವುದು ಫಾಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್ ಅಲ್ಲಿ ಆನ್ಸರ್ ಇಸ್ ಕಂಪೈಲರ್. ಓಕೆ, ಸೊ ದಿಸ್ ಇಸ್ ವಾಟ್ ಅವರ್ ಸೆಕೆಂಡ್ ಕ್ಲಾಸ್. ಈ ಸೆಕೆಂಡ್ ಕ್ಲಾಸ್ ವೈಂಡ್ ಅಪ್ ಮಾಡ್ಲಿಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ಸಣ್ಣದಾಗಿ ಸಮ್ ಅಪ್ ಮಾಡೋಣ. ಇಲ್ಲಿ ನಾವು 3 ತರ ಯೂಸ್ ಮಾಡ್ತಾ ಇದ್ದೀವಿ. ಯಾವುದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಫಸ್ಟ್ ಬಂದ್ಬಿಟ್ಟು ಏನಿದೆ ಅಸೆಂಬ್ಲರ್. ಓಕೆ, ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಂಪೈಲರ್, ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಪ್ರಿಟರ್. ಓಕೆ, ಇಲ್ಲಿ ಅಸೆಂಬ್ಲರ್ಗೆ ಇನ್ಪುಟ್ ಏನ್ ಕೊಟ್ಟಿರ್ತಾರೆ ಅಸೆಂಬ್ಲಿ ಲೆವೆಲ್ ಪ್ರೋಗ್ರಾಮ್ ಬರ್ದಿರೋದು. ಅಸೆಂಬ್ಲಿ ಲೆವೆಲ್ ಅಲ್ಲಿ ಪ್ರೋಗ್ರಾಮ್ ಬರ್ದಿರೋದು ಇನ್ಪುಟ್. ಇದಕ್ಕೆ ಔಟ್ಪುಟ್ ಏನ್ ಬರುತ್ತೆ ಆಬ್ಜೆಕ್ಟ್ ಕೋಡ್. ಓಕೆ, ಇಲ್ಲಿ ನೆಕ್ಸ್ಟ್ ಕಂಪೈಲರ್ಗೆ ಮತ್ತೆ ಇಂಟರ್ಪ್ರಿಟರ್ಗೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರೋ ಪ್ರೋಗ್ರಾಮ್ ನ ಇನ್ಪುಟ್ ಆಗಿ ಕೊಟ್ಟಿರ್ತಾರೆ. ಇದ್ರದ್ದು ಔಟ್ಪುಟ್ ಏನ್ ಬರುತ್ತೆ ಇದು ಸಹ ಆಬ್ಜೆಕ್ಟ್ ಕೋಡ್ ಅಥವಾ ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತ. ಆಬ್ಜೆಕ್ಟ್ ಕೋಡ್ ಅಂತ ಅಂದ್ರೆ ನಥಿಂಗ್ ಬಟ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿರುವಂತ ಕೋಡ್. ಓಕೆ, ದಟ್ ಈಸ್ ವಾಟ್ zeros and ones. ಓಕೆ, ದಿಸ್ ಈಸ್ ಅವರ್ ಸೆಕೆಂಡ್ ಕ್ಲಾಸ್. ಓಕೆ, ಇಲ್ಲಿಗೆ ನಾವು ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.